ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಮದ್ದೂರು ವಡೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ರುಚಿಯಾಗಿ ಈ ರೀತಿಯ ಮದ್ದೂರು ವಡೆಯನ್ನು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳಿಂದನೇ ನಾವು ಮಾಡ್ಕೊಳ್ಬಹುದು. ನಾನು ಮದ್ದೂರು ವಡೆಯನ್ನು ತುಂಬ ಪುಟ್ಟದಾಗಿ ಮಾಡ್ಕೊಂಡಿದ್ದೆ. ಇದನ್ನು ನಾವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ನೋಡಿ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು, ಹಾಗೆ ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು. ನೋಡಿ, ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ಇದನ್ನು ನಾವು ಚಟ್ನಿ ಜೊತೆನೂ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ಕಡಲೆ ಬೀಜ ಒಂದು 2-3 ಚಮಚದಷ್ಟು ಹುರಿದು ತಗೊಂಡು ಈ ರೀತಿ ಕುಟಾಣಿಯಲ್ಲಿ ಹಾಕ್ಕೊಂಡು ಇದನ್ನು ಕುಟ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿಯಲ್ಲಿ ಹಾಕಿದರೆ ಬೇಗ ಗ್ರೈಂಡ್ ಆಗಿಬಿಡತ್ತೆ. ಹಾಗಾಗಿ ನಾನು ಈ ಕಾರಣಕ್ಕೋಸ್ಕರ ಈ ರೀತಿ ಕುಟ್ಟಿ ತಗೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪವಾಗಿ ಇರಬೇಕಾಗತ್ತೆ ಇದು. ನೋಡಿ, ಈ ರೀತಿ ಕುಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕುಟ್ಟಿ ತೊಗೊಂಡಿದ್ದೀನಿ. ಹಾಗೆಯೇ ಹಸಿರು ಮೆಣಸಿನಕಾಯಿ ಒಂದು 3-4 ತೊಗೊಳ್ಳಿ, ಸಾಕಾಗತ್ತೆ. ಇಲ್ಲಿ ನಾನು ಮಾಡ್ತಿರುವಂತಹ ಅಳತೆಗೆ 3 ಹಸಿರು ಮೆಣಸಿನಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ತಿನ್ನೋ ಅಂಥವ್ರು ಇನ್ನೂ ಒಂದು ಹಸಿರು ಮೆಣಸಿನಕಾಯಿನ ಜಾಸ್ತಿ ಹಾಕ್ಕೊಳ್ಬಹುದು. ಈ ರೀತಿ ಕುಟ್ಟಿ ತೊಗೊಳ್ತಾ ಇದ್ದೀನಿ ಕುಟಾಣಿಯಲ್ಲಿ. ಇದನ್ನು ಬೇಕಾದರೆ ಪೇಸ್ಟ್ ಮಾಡಿ ಸಹ ತೊಗೊಳ್ಬಹುದು ಹಸಿರು ಮೆಣಸಿನಕಾಯಿಗಳನ್ನ. ನೋಡಿ, ಇದೀಗ ರೆಡಿ ಇದೆ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ರವೆ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೂಜಿ ರವೆನ ಉಪಯೋಗಿಸ್ಕೊಳ್ಬೇಕು. ಹಾಗೆಯೇ 3/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು. ಹಾಗೆಯೇ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕು. ಇದ್ರ ಜೊತೆಗೆ 2 ಚಿಕ್ಕ ಸೈಜ್ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದ ಹೆಚ್ಚಿ ತೊಗೊಂಡಿರಬೇಕು. ನೋಡಿ, ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ಕುಟಾಣಿಯಲ್ಲಿ ಕುಟ್ಟಿದಂತಹ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆ ಬೀಜದ ಪುಡಿ. ಹಾಗೆಯೇ ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ಹಾಗೆಯೇ ಕುಟಾಣಿಯಲ್ಲಿ ಕುಟ್ಕೊಂಡಂತಹ ಹಸಿರು ಮೆಣಸಿನಕಾಯಿದು ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ಪೇಸ್ಟ್ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಬಹುದು. ಹಾಗೆ 1 ಚಮಚದಷ್ಟು ಬಿಳಿ ಎಳ್ಳು, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚದಿಂದ 3/4 ಚಮಚದಷ್ಟು ತೊಗೊಳ್ಳಿ, ಸಾಕಾಗತ್ತೆ. ಇದಿಷ್ಟನ್ನು ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಚಮಚ ಉಪ್ಪು ಸೇರಿಸ್ಕೊಂಡು ಈರುಳ್ಳಿಯನ್ನು ನೋಡಿ ಈ ರೀತಿ ಬಿಡಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಫಸ್ಟು ಈ ರೀತಿ ನಾವು ಈರುಳ್ಳಿಯನ್ನು ಫಸ್ಟು ಬಿಡಿಸ್ಕೊಳ್ಬೇಕು. ನಂತರ ಎಲ್ಲದನ್ನು ಸಹ ಕೈಯಿಂದನೇ ಮಿಶ್ರಣ ಮಾಡಿ ತೊಗೊಳ್ಬೇಕಾಗತ್ತೆ. ನೋಡಿ, ಹಾಕ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ ಆಗಿರ್ಬೋದು, ಆ ಹಸಿರು ಮೆಣಸಿನಕಾಯಿ ಪುಡಿ, ಹಾಗೆಯೇ ಈರುಳ್ಳಿ, ಹಾಗೆಯೇ ಕರಿಬೇವಿನ ಸೊಪ್ಪು ಎಲ್ಲದೂ ಸಹ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ ರೀತಿ ಕೈಯಲ್ಲೇ ನಾವು ಕಲಸಿ ತೊಗೊಳ್ಬೇಕು. ಈರುಳ್ಳಿಯನ್ನು ಈ ರೀತಿ ಕೈಯಿಂದನೇ ಬಿಡಿಯಾಗಿ ಮಾಡ್ಕೊಳ್ಳಿ ಫಸ್ಟು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ತಿಂಡಿ ರೆಸಿಪಿ ಫ್ರೆಂಡ್ಸ್ ಇದು. ಮದ್ದೂರು ವಡೆ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಸ್ನ್ಯಾಕ್ಸ್ ಆಗೂ ಸಹ ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದು. ಈಗ ಇದಕ್ಕೆ ನೀರು ಹಾಕ್ತಲೇ ಒಂದ್ಸರಿ ನಾನು ಈ ರೀತಿ ಎಲ್ಲದನ್ನು ಸಹ ಕಲಸಿ ತೊಗೊಂಡಿದ್ದೀನಿ. ಈಗ 2-3 ಚಮಚದಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಸ್ಪೂನಲ್ಲಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಇದೆ, ಹಾಗಾಗಿ ಈಗ ಕೈಯಿಂದನೇ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ. ಮದ್ದೂರು ವಡೆ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ತುಪ್ಪ ಬೇಕು ಅಂದರೆ ಸೇರಿಸ್ಕೊಳ್ಬಹುದು. 2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಇನ್ನೂ 1 ಚಮಚ ಎಣ್ಣೆನೇ ಜಾಸ್ತಿ ಹಾಕ್ಕೊಳ್ಳಿ. ತುಪ್ಪನ ಸಹ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ. ನೀರು ಹಾಕದೆ ಈ ರೀತಿ ಕಲಿಸ್ಕೊಳ್ಬೇಕು. ನೋಡಿ, ಉಂಡೆ ಕಟ್ಟಿದರೆ ಈ ರೀತಿ ಬರಬೇಕು. ಆ ಹದದವರೆಗೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ. ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಗೊತ್ತಾಗಲ್ಲ ನಮಗೆ ಎಷ್ಟು ಬೇಕು ಅಂತ ನೀರು. ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಅರ್ಧ ಲೋಟ ನೀರಿಗೆ ನಾವು ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ರವೆ ಹಾಕ್ಕೊಂಡಿರೋದ್ರಿಂದ ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ನಾದ್ಕೊಂಡ ನಂತರ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು. ನಂತರ ನಾವು ಮಾಡ್ಕೊಳ್ಬಹುದು. ರವೆ ಸ್ವಲ್ಪ ನೆನಿಬೇಕು, ಅಲ್ಲಿ ತನಕ 10 ನಿಮಿಷ ಇಡಿ, ಇಲ್ಲಾಂದರೆ ಅರ್ಧ ಗಂಟೆ ಟೈಮ್ ಇದ್ದರೆ ಇಟ್ಕೊಳ್ಳಿ. ನೋಡಿ, ನಂತರ ಇದನ್ನು ಹಿಟ್ಟು ಸ್ವಲ್ಪ ನೆನೆಸಿದ ನಂತರ ಒಂದು ಅರ್ಧ ಗಂಟೆ ಆದ ನಂತರ ನಾನು ಇದನ್ನು ನನಗೆ ಯಾವ ಸೈಜಿಗೆ ಬೇಕು ಮದ್ದೂರು ವಡೆ ಆ ಸೈಜಿಗೆ ಮಾಡಿ ಇದನ್ನು ಎಣ್ಣೆಯಲ್ಲಿ ಕರಿತೀನಿ. ನೋಡಿ, ನಾನು ಪುಟ್ಟದಾಗಿ ಮಾಡ್ಕೊಳ್ತಾ ಇದ್ದೀನಿ ಮದ್ದೂರು ವಡೆಯನ್ನು. ಸಾಮಾನ್ಯವಾಗಿ ಮದ್ದೂರು ವಡೆ ಅಂದರೆ ಇನ್ನೂ ಸ್ವಲ್ಪ ಅಗಲ ಇರುತ್ತೆ. ನಾನಿಲ್ಲಿ ಕೈ ಮೇಲೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿ ಮಾಡ್ಕೊಳ್ತಾ ಇರೋದ್ರಿಂದ. ದೊಡ್ಡದಾಗಿ ಮಾಡೋದಾದರೆ ಒಂದು ಬಾಳೆದೆಲೆ ಅಥವಾ ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ಳಿ ಅಗಲವಾಗಿ. ನೋಡಿ, ಈ ರೀತಿ ಮಾಡಿ ತಗೊಳ್ತಾ ಇದ್ದೀನಿ. ಇಷ್ಟು ದಪ್ಪ ಇರಬೇಕಾಗತ್ತೆ, ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು.
ನೋಡಿ ಈ ರೀತಿ ಕೈ ಮೇಲೇ ನಾನು ಮಾಡ್ಕೊಳ್ತಾ ಇದ್ದೀನಿ, ಪುಟ್ಟದಾಗಿ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಕ್ರ್ಯಾಕ್ಸ್ ಬಂದರೆ ಕೈಯಲ್ಲಿ ಸರಿ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ ಕ್ರ್ಯಾಕ್ಸ್ ಬಂದರೆ ನೋಡಿ ಇಷ್ಟು ದಪ್ಪ ಇರಬೇಕು. ತುಂಬ ತೆಳುವಾಗಿ ಮಾಡಿದರೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಈ ರೀತಿಯಲ್ಲೇ ಮಾಡಿ ತಗೊಳ್ಳಿ. ದೊಡ್ಡದಾಗಿ ಮಾಡಿದರೂ ಸಹ ನಾವು ಇಷ್ಟೇ ದಪ್ಪವಾಗಿ ಮಾಡಿ ತಗೊಳ್ಬೇಕಾಗತ್ತೆ. ಈಗ ನೋಡಿ ಕಾಯ್ದಿರುವಂತಹ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ನೋಡಿ ಎಣ್ಣೆ ಕಾಯ್ದಿರುವಂತಹ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೇ ನಿಂತ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಸ್ವಲ್ಪನೂ ಆಚೆ ಈಚೆ ಹೋಗಬಾರ್ದು. ಯಾಕೆ ಅಂದರೆ ಬೇಗ ಕಪ್ಪಾಗತ್ತೆ ಇದ್ರದ್ದು ಈರುಳ್ಳಿ ಎಲ್ಲ. ಹಾಗಾಗಿ ನೋಡಿ ಈ ರೀತಿ ಮಾಡಿ ತಗೊಳ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ಮದ್ದೂರು ವಡೆ ಮಾಡೋದಂತೂ ತುಂಬ ಈಸಿ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನು ಉಳಿದಂತಹ ಎಲ್ಲ ಮದ್ದೂರು ವಡೆಗಳನ್ನು ಸಹ ನಾನು ಇದೇ ರೀತಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ರೀತಿ ಅಗಲವಾಗಿರುವಂತಹ ಪ್ಯಾನಿಗೆ ಆಯಿಲನ್ನು ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಬೇಗ ಸಹ ನಾವು ಮಾಡ್ಕೊಳ್ಬಹುದು. ನೋಡಿ ಈಗ ಇದನ್ನು ಸಹ ತೆಗಿತಾ ಇದ್ದೀನಿ. ಖಂಡಿತ ನೀವು ಸಹ ಟ್ರೈ ಮಾಡಿ. ನನಗಂತೂ ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು. ಈ ರೀತಿ ಪುಟ್ಟದಾದಂತಹ ಮದ್ದೂರು ವಡೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳೋದನ್ನು ಮರಿಬೇಡಿ. ನೋಡಿ ಇದರಲ್ಲಿ ಒಂದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಬಂತು ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಮನೇಲಿ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟರು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.